ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಹಾನ್ ವ್ಲಾಗ್ಸ್. ನಾನು ನಿಮ್ಮ ಶಿಲ್ಪ. ಹೇಗಿದ್ದೀರಾ ಎಲ್ರು? ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತಿನ ರೆಸಿಪಿ ನಾವು ಆಲೂಗೆಡ್ಡೆ ಚಿಪ್ಸ್, ಪೊಟೆಟೊ ಚಿಪ್ಸ್ ಹೇಗ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಇದನ್ನಂತೂ ಇಷ್ಟ ಪಡದೇ ಇರೋರೇ ಇಲ್ಲ. ಮಕ್ಕಳು, ದೊಡ್ಡವರು ಎಲ್ಲರಿಗೂ ಆಲ್ಮೋಸ್ಟ್ ಎಲ್ಲ ಏಜ್‌ನವ್ರಿಗೂ ಇಷ್ಟ ಆಗುತ್ತೆ. ಮೊದಲಿಗೆ ನಾನು 3 ಆಲೂಗೆಡ್ಡೆ ತಗೊಂಡು ಸಿಪ್ಪೆ ತೆಗೆದು ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ನಾವು ಮತ್ತೆ ನೆಕ್ಸ್ಟ್ ಸ್ಲೈಸರ್ ಸಹಾಯದಿಂದ ಸ್ಲೈಸಸ್ ಮಾಡ್ಕೋಬೇಕಾಗುತ್ತೆ. ನಮಗೆ ಥಿನ್ ಸ್ಲೈಸಸ್ ಬೇಕು ಅಂದ್ರೆ ಆಲೂಗೆಡ್ಡೆನ ಲೈಟಾಗಿ ಹಿಡ್ಕೊಂಡು ನಾವು ತುರ್ಕೋಬೇಕಾಗತ್ತೆ. ಸ್ವಲ್ಪ ದಪ್ಪ ಸ್ಲೈಸಸ್ ಬೇಕು, ದಪ್ಪ ಚಿಪ್ಸ್ ಬೇಕು ಅನ್ನೋರು ಸ್ವಲ್ಪ ಆಲೂಗೆಡ್ಡೆನ ಪ್ರೆಸ್ ಮಾಡಿ ಪ್ರೆಷರ್ ಕೊಟ್ಟು ತುರ್ಕೋಬೇಕಾಗುತ್ತೆ. ಅವಾಗ ಸ್ವಲ್ಪ ದಪ್ಪ ಪೀಸಸ್ ಬೀಳುತ್ತೆ. ಈಗ ನೋಡಿ ನಾನು ಲೈಟಾಗೆ ತುರ್ಕೊಂಡಿದ್ದೀನಿ. ಥಿನ್ ಸ್ಲೈಸಸ್ ಆಗಿದೆ ನಮ್ದು. ನೀವು ಸ್ವಲ್ಪ ದಪ್ಪ ಇರಬೇಕು ಅಂದ್ರೆ ಸ್ವಲ್ಪ ಪ್ರೆಸ್ ಕೊಡಬೇಕಾಗುತ್ತೆ. ಪ್ರೆಸ್ ಮಾಡಬೇಕಾಗುತ್ತೆ ಆಲೂಗೆಡ್ಡೆಗೆ ತುರಿಬೇಕಾದ್ರೆ. ಸ್ವಲ್ಪ ದಪ್ಪ ಸ್ಲೈಸ್ ಬೀಳುತ್ತೆ. ನೀರಲ್ಲೇ ಹಾಕೋಬೇಕು. ಚೆನ್ನಾಗಿ ವಾಶ್ ಮಾಡ್ಬೇಕು ನಾವು. ಒಂದು 3 ರಿಂದ 4 ಸರಿ ವಾಶ್ ಮಾಡ್ಬೇಕು. ಅದು ಮೇಲೆ ಸ್ಟಾರ್ಚ್ ಇರುತ್ತಲ್ಲ ಆಲೂಗೆಡ್ಡೆಗೆ ಅದೆಲ್ಲ ಹೋಗ್ಬೇಕು ಹಿಟ್ಟು ಥರದ್ದು. 3, 4 ಸರಿ ಚೆನ್ನಾಗಿ ತೊಳ್ಕೊಂಡು ಈಗ ಒಂದು ಕಾಟನ್ ಬಟ್ಟೆ ತಗೊಂಡು ಕಾಟನ್ ಬಟ್ಟೆ ಮೇಲೆ ಎಲ್ಲ ಈ ಹಾಕೋಬೇಕಾಗುತ್ತೆ ಎಲ್ಲ ಪೀಸಸ್‌ನು. ಹಾಕೊಂಡು ನೆಕ್ಸ್ಟ್ ಇನ್ನೊಂದು ಬಟ್ಟೆಯಿಂದ ನೀರನ್ನೆಲ್ಲ ಚೆನ್ನಾಗಿ ಒರೆಸ್ಕೋಬೇಕು. ಒಂದ್ ಕಡೆ ನಾನೀಗ ಎಣ್ಣೆ ಇಟ್ಕೊಂಡಿದ್ದೀನಿ. ಈಗ ಚಿಪ್ಸ್ ಎಲ್ಲ ಹಾಕೋತಾ ಇದ್ದೀನಿ ಬಟ್ಟೆ ಮೇಲೆ ಹಾರಾಕ್ತಾ ಇದ್ದೀನಿ. ಇನ್ನೊಂದು ಬಟ್ಟೆ ತಗೊಂಡು ಚೆನ್ನಾಗಿ ಪ್ರೆಸ್ ಮಾಡಬೇಕು. ಕಾಟನ್ ತಗೋಬೇಕು. ಚೆನ್ನಾಗಿ ನೀರಿನ ಅಂಶ ಎಲ್ಲ ಎಳ್ಕೋಬೇಕಾಗುತ್ತೆ. ಈಗ ನೋಡಿ ಚೆನ್ನಾಗಿ ಒರೆಸ್ತಾ ಇದ್ದೀನಿ. ಒರೆಸಿ ಒಂದು ಪಕ್ಕಕ್ಕೆ ಇಟ್ಕೊಳ್ಳಿ ಒಂದು ಪ್ಲೇಟಲ್ಲಿ ಹಾಕಿ. ಈಗ ಇದೆಲ್ಲ ರೆಡಿ ಆಗಿದೆ. ನೆಕ್ಸ್ಟ್ ನಾನು ಎಣ್ಣೆ ಇಟ್ಕೊಂಡಿದ್ದೀನಿ ಕಾಯೋದಕ್ಕೆ ಒಂದ್ ಕಡೆ. ಫಸ್ಟ್ ದೊಡ್ಡ ಉರಿಲಿ ಚೆನ್ನಾಗಿ ಎಣ್ಣೆ ಕಾಯಬೇಕು. ದೊಡ್ಡ ಫ್ಲೇಮಲ್ಲಿ ಕಾಯಿಸ್ಬೇಕಾಗುತ್ತೆ ಎಣ್ಣೆನ. ಈಗ ಒಂದು ಬಟ್ಲಿಗೆ 1 ಸ್ಪೂನು ಉಪ್ಪು, ಪೌಡರ್ ಸಾಲ್ಟ್ ಹಾಕೊಂಡು ಒಂದು ಸ್ವಲ್ಪ ನೀರು ಹಾಕೊಂಡು 1 ಸ್ಪೂನ್ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸಾಲ್ಟ್ ಎಲ್ಲ ಮೆಲ್ಟ್ ಆಗೋವರೆಗೂ. ಈಗ ನೋಡಿ ರೆಡಿ ಇದೆ ಕರಿಯೋದಕ್ಕೆ. ಎಣ್ಣೆ ಕಾದಿದೆ. ಫಸ್ಟಲ್ಲಿ ನಾವು ದೊಡ್ಡ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಕಾಯಿಸ್ಕೋಬೇಕು ಎಣ್ಣೆನ. ನೆಕ್ಸ್ಟ್ ನಾವು ಚಿಪ್ಸ್ ಪೀಸಸ್ ಆಲೂಗಡ್ಡೆ ಪೀಸಸ್ ಹಾಕಿದ್ಮೇಲೆ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕಾಗುತ್ತೆ ಉರಿನ. ಈಗ ನೋಡಿ ನಾನು ಹಾಕಿದ್ಮೇಲೆ ಇದು ಹಾಕಿದ್ದೀನಿ. ನಾವು ಉಪ್ಪು, ನೀರು ಹಾಕಿ ಬೆರೆಸ್ಕೊಂಡಿದ್ವಲ್ಲ ಮಿಶ್ರಣ, ಅದನ್ನ ಒಂದು 1/4 ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಬೇಗ ಮಾಯಿಶ್ಚರ್ ಹೋಗುತ್ತೆ ಆಲೂಗೆಡ್ಡೆಲಿ. ಮತ್ತೆ ಉಪ್ಪು ಎಲ್ಲ ಒಂದೇ ರೀತಿಯಲ್ಲಿ ಉಪ್ಪು ಹಿಡ್ಕೊಳ್ಳುತ್ತೆ. ಆದಷ್ಟು ಸ್ವಲ್ಪ ಚಿಕ್ಕ ಉರಿಯಲ್ಲೇ ನಾವು ನಿಧಾನಕ್ಕೆ ಬೇಯಿಸ್ಕೋಬೇಕಾಗುತ್ತೆ. ಕ್ರಿಸ್ಪಿ ಆಗುತ್ತೆ ಚೆನ್ನಾಗಿ ಚಿಪ್ಸು. ಇಲ್ಲ ಅಂದ್ರೆ ಬೇಗ ಸೀದೋಗುತ್ತೆ. ಉರಿ ಜಾಸ್ತಿ ಇಟ್ಕೊಂಡ್ರೆ ಕ್ರಿಸ್ಪಿ ಇರಲ್ಲ, ಮೆತ್ತಗಿರುತ್ತೆ. ನಾವು ಸ್ವಲ್ಪ ಕಲರ್ ಬೇಗ ಇದಾಗ್ತಾ ಇದೆ. ನಮಗೆ ವೈಟ್‌ಗಿರ್ಬೇಕು ಚಿಪ್ಸ್ ಅಂದ್ರೆ ಚಿಪ್ಸ್ ಆಲೂಗೆಡ್ಡೆ ಅಂತಾನೆ ಸಪರೇಟ್ ವೈಟ್ ಆಲೂಗೆಡ್ಡೆ ಬರುತ್ತೆ. ಅದನ್ನ ತಗೊಂಡು ಚೆನ್ನಾಗಿ 5 ರಿಂದ 6 ಸರಿ ತೊಳ್ಕೊಂಡು ಸ್ವಲ್ಪ ಬಿಸಿನೀರಲ್ಲಿ ಹಾಕಿ ಚೆನ್ನಾಗಿ ಒಣಗಿಸ್ಕೊಂಡು ನಾವು ಎಣ್ಣೆಲಿ ಕರೆದಾಗ ಕಲರ್ ಬೇಗ ಡಿಮ್ ಆಗಲ್ಲ. ವೈಟ್‌ಗಿರುತ್ತೆ ಚಿಪ್ಸು. ಆ ಚಿಪ್ಸ್ ಸೆಂಟ್ರವರು ಅಷ್ಟೇ ನೈಟ್ ಎಲ್ಲ ನೆನೆಸಿಬಿಟ್ಟಿರ್ತಾರೆ ಆಲೂಗೆಡ್ಡೆನ. ಸ್ಟಾರ್ಚ್ ಎಲ್ಲ ಹೋಗ್ಬೇಕು ಮೇಲೆ. ಅದಿದ್ರೆ ಬೇಗ ಸ್ವಲ್ಪ ಸೀಯುತ್ತೆ ಚಿಪ್ಸು. ನಾವಿದು ಇನ್‌ಸ್ಟಂಟಾಗಿ ಮಾಡ್ತಿರೋದ್ರಿಂದ ಇಮಿಡಿಯೇಟಾಗಿ ನಮಗೆ ಬೇಕು ಅಂತ ಮಾಡ್ತಿರೋದ್ರಿಂದ ನಾನು ಚೆನ್ನಾಗಿ ವಾಶ್ ಮಾಡ್ಕೊಂಡು ಮಾಡಿದ್ದೀನಿ. ಸ್ವಲ್ಪ ಕಲರ್ ಜಾಸ್ತಿ ವೈಟ್ ಬರ್ತಾ ಇಲ್ಲ. ಮೀಡಿಯಮ್ ಆಗಿ ಬರ್ತಾ ಇದೆ. ಈಗ ಇನ್ನೇನು ರೆಡಿ ಆಗ್ತಾ ಇದೆ ಸೆಕೆಂಡ್ ಬ್ಯಾಚುನು. ಇನ್ನು ಸ್ವಲ್ಪ ಬೆಂದ್ರೆ ಆಯ್ತು. ನೆಕ್ಸ್ಟ್ ನೀವು ಇದಕ್ಕೆ ಸಾಲ್ಟ್ ಆಲ್ರೆಡಿ ನಾವು ಹಾಕಿರೋದ್ರಿಂದ ಸಾಲ್ಟ್ ಬೇಕಾಗಿಲ್ಲ. ಖಾರ ಹಾಕೊಳ್ಳೋದು ಅಚ್ಚ ಖಾರದ ಪುಡಿ ಉದುರಿಸ್ಕೋಬಹುದು. ಮತ್ತೆ ಚಾಟ್ ಮಸಾಲ ಉದುರಿಸ್ಕೋಬಹುದು. ಈಗ ನಾವಿದಕ್ಕೆ ಅಚ್ಚ ಖಾರದ ಪುಡಿ ಮತ್ತೆ ಚಾಟ್ ಮಸಾಲ ಹಾಕೋಬಹುದು. ಬರೀ ಅಚ್ಚ ಖಾರದ ಪುಡಿನ ಹಾಕೋಬಹುದು. ಯಾರ್ಯಾರ ಟೇಸ್ಟಿಗೆ ತಕ್ಕಂಗೆ ನಾವು ಹಾಕೋಬಹುದು ಪೌಡರ್ಸ್‌ನ. ಈಗ ನೋಡಿ ನಾನು ಚಾಟ್ ಮಸಾಲ ಹಾಕೋತಾ ಇದ್ದೀನಿ 1 ಚಿಟಿಕೆ ಅಷ್ಟು. ನಾವು ಈ ಜಾಲರಿಯಲ್ಲಿ ಹಾಕೋದ್ರಿಂದ ಎಲ್ಲ ಈವೆನ್ ಆಗಿ ಇದಾಗುತ್ತೆ ಪೌಡರು. ಇಲ್ಲಾಂದ್ರೆ ಒಂದೇ ಕಡೆ ಬೀಳುತ್ತೆ. ಈಗ ಅಚ್ಚ ಖಾರದ ಪುಡಿ ಹಾಕೊಂಡಿದ್ದೀನಿ 1 ಸ್ಪೂನ್ ಅಷ್ಟು. ನೋಡಿ ಎಷ್ಟು ಕ್ರಿಸ್ಪಿ ಸೌಂಡ್ ಹೇಗೆ ಬರ್ತಾ ಇದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರೂ ನನ್ನ ಚಾನಲ್‌ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಒಂದು ಒಳ್ಳೆ ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತೀನಿ ಫ್ರೆಂಡ್ಸ್. ನೋಡಿ ಹೇಗಿದೆ ಆಲೂಗೆಡ್ಡೆ ಚಿಪ್ಸ್. ನೋಡ್ತಾ ಇದ್ರೆ ತಿನ್ಬೇಕು ಅನಿಸ್ತಾ ಇದೆ ಅಲ್ವಾ? ಥ್ಯಾಂಕ್ ಯು ಎಲ್ರಿಗೂ ಬಾಯ್.